ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವು ಈಗ ನೋಡುವಂಥದ್ದು 8 ಎಕರೆ 20 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಮಣ್ಣು ಮಾತ್ರ ನಿಮಗೆ ಚಿನ್ನ ಇದ್ದಂಗಿದೆ. ರನ್ನಿಂಗ್ ಕಲ್ಟಿವೇಷನ್ ಸ್ನೇಹಿತರೆ. ಒಂದೇ ಬೋರು, ಇವರು ಒಂದೇ ಬೋರ್ಲಿ ವ್ಯವಸಾಯ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಲ್ಯಾಂಡು ಅದ್ಭುತವಾಗಿದೆ. ಮಣ್ಣೆ ಆಗಲಿ, ನೀರಾವರಿ ಆಗಲಿ, ಆಮೇಲೆ ಅಕ್ಕಪಕ್ಕದಲ್ಲೆಲ್ಲ ನಿಮಗೆ ರನ್ನಿಂಗ್ ಕಲ್ಟಿವೇಷನ್ನು. ನಾವು ಕೂಡ ಇದರಲ್ಲಿ ಒಂದು ಮನೆ ಕಟ್ಕೊಂಡು ಆರಾಮಾಗಿ ನಾವಿಲ್ಲಿ ವಾಸ ಮಾಡಲಿಕ್ಕೂ ಯೋಗ್ಯವಾಗಿದೆ. ಯಾಕೆಂದರೆ ಅಕ್ಕಪಕ್ಕದಲ್ಲೆಲ್ಲ ಜಮೀನುಗಳಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ನೀವು ರೋಡ್ ವಿಡ್ತ್ ಕೇಳ್ಬೋದು, ಇದೇನಪ್ಪ ರೋಡ್ ಇಲ್ಲ, ಬರೀ ಜಮೀನು ತೆಗಿಲ್ಲ. ಸಾರಿ, ನಾನು ಜಮೀನು ಒಳಗಡೆ ಬಂದಮೇಲೆ ಗೊತ್ತಾಯಿತು ಈ ಜಮೀನು ಸೇಲ್ಗಿದೆ ಅಂತ. ಅದಕ್ಕೆ ನಾನು ಮೇಲ್ಗಡೆಯಿಂದ ಕೆಳಗಡೆ ಇಟ್ಕೊಂಡೋಗಿದ್ದೀನಿ ಸ್ನೇಹಿತರೆ. ಇದು 8 ಎಕರೆ 20 ಗುಂಟೆ ಇದೆ. ತಾರ್ ರೋಡ್ ಅಪ್ರೋಚ್ ಸ್ನೇಹಿತರೆ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ ಇದು 90 ಕಿಲೋಮೀಟ್ರ್ ಆಗುತ್ತೆ. ಪ್ಯೂರ್ ರೆಡ್ ಸಾಯಿಲ್, ಮಣ್ಣಂತೂ ತುಂಬ ಚೆನ್ನಾಗಿದೆ. ನಮಗೆ ರನ್ನಿಂಗ್ ಕಲ್ಟಿವೇಷನ್ ಇದೆ. ಅದು ಅಲ್ಲದೆ ನಮಗಿಲ್ಲಿ ಇವರು ಈ ಜಾಗದಲ್ಲಿ ಅರಿಶಿನ, ಕಬ್ಬು, ಸುಮಾರು ಬೆಳೆಗಳನ್ನ ಇದರಲ್ಲಿ ಬೆಳೀತಾಯಿದ್ರು ಸ್ನೇಹಿತರೆ. ಬಾಳೆ, ಇವೆಲ್ಲ ತರಕಾರಿ ಇದನ್ನೆಲ್ಲ ಬೆಳೀತಾಯಿದ್ರು. ನಾವು ಕೂಡ ಆರಾಮಾಗಿ ನಮಗೆ ಬೇಕಾಗಿರುವಂತಹ ಒಳ್ಳೊಳ್ಳೆ ಬೆಳೆಗಳನ್ನ ಹಾಕ್ಬೋದು. ಸಾವಯವ ಕೃಷಿ ಮಾಡಲಿಕ್ಕೆ A1 ಆದ ಜಾಗ. ಇವರು ಪರ್ ಎಕರ್ ಬಂದು 32 ಲ್ಯಾಕ್ಸ್ ಹೇಳ್ತಾರೆ. 32 ಲಕ್ಷ ಹೇಳ್ತಾರೆ ಒಂದು ಎಕರೆಗೆ. ನಾವು ನೇರ ಕೂತ್ಕೊಂಡು ಮಾತಾಡೋಣ ಸ್ನೇಹಿತರೆ. ಇದ್ರ ಸ್ವಲ್ಪ ನೆಗೋಷಿಯಬಲ್ ಅಂತೂ ಆಗುತ್ತೆ. ಜನರಲ್ ಪ್ರಾಪರ್ಟಿ ಅದು ಅಲ್ಲದೆ ನಮಗೆ ಇದು ನೋಡಿ, ಮಣ್ಣು ಮಾತ್ರ ನಿಜವಲ್ಲ ಕಣ್ಣಲ್ಲಿ ನೋಡಬೇಕು. ನನ್ನ ಮೊಬೈಲ್ ಪ್ರಾಬ್ಲಮ್ದು ಈ ಎಫೆಕ್ಟ್ ಆಯ್ತಿರೋದು ನಿಮಗಷ್ಟೇ. ಮಣ್ಣಂತೂ ಕುಂಕುಮ ಇದ್ದಾಗಿದೆ. ಮಣ್ಣು ಬಗ್ಗೆ ಎರಡು ಮಾತಿಲ್ಲ. ನೀರಾವರಿ ಬಗ್ಗೆನೂ ಅಷ್ಟೇ. ಆಮೇಲೆ ಲೇಬರ್ಗಳಿಗೂ ಅಷ್ಟೇ. ನಾವಿಲ್ಲಿ ಎಲ್ಲ ಕಡೆ ಲೇಬರ್ಗಳಿಗೆ ಯೋಚನೆ ಮಾಡ್ತಾರೆ, ನಮ್ಮಿಲ್ಲಿ ಲೇಬರ್ಗಳಿಗೂ ಕೂಡ ಯೋಚನೆ ಇಲ್ಲ ಸ್ನೇಹಿತರೆ. ಪ್ರತಿಯೊಂದು ನೋಡಿ ಎಷ್ಟು ಅನುಕೂಲವಾಗಿದೆ ಅಂತ. ನಾವು ಈ ಥರ ಜಾಗದಲ್ಲಿ ನಿಜವಾಗ್ಲೂ ಹೇಳ್ತೀನಿ, ತೆಂಗು, ಅಡಿಕೆ, ದಾಳಿಂಬೆ, ನೇರಳೆ, ಸಪೋಟ, ಈ ಥರ ಅನೇಕ ರೀತಿಯ ಗಿಡಗಳನ್ನ, ಮಿಶ್ರ ಬೆಳೆಗಳನ್ನ ಹಾಕಿ ಇವತ್ತು ನಿಜವಾಗ್ಲೂ ಹೇಳ್ತೀನಿ, ಮಿಶ್ರ ಬೆಳೆಗಳನ್ನ ಹಾಕಿ ಜಮೀನಲ್ಲಿ ಒಳ್ಳೆ ಫಸಲು ಮಾಡಿದ್ರೆ ಒಳ್ಳೆ ಹಣಗಳಿಗಂತೂ ಇದ್ದೇ ಇದೆ ಸ್ನೇಹಿತರೆ. ಪ್ರತಿಯೊಬ್ಬರು ಮಾಡೋದು ಒಂದು ಹಣಕ್ಕೋಸ್ಕರನೇ. ನಾವಿಲ್ಲಿ ಜಮೀನುಗಳಲ್ಲಿ ನಾವು ವರ್ಕ್ ಮಾಡಿದಾಗ ಆರೋಗ್ಯ ಮತ್ತು ಹಣ ಮತ್ತು ಸಂತೋಷ ಮೂರು ಕೂಡ ಒಂದೇ ಜಾಗದಲ್ಲಿ ಸಿಗುತ್ತೆ. ಯಾವಾಗಲೂ ಅಷ್ಟೇ. ಯಾಕೆಂತಂದರೆ ಇಲ್ಲಿ ನಾವು ಏನು ಶ್ರಮ ಪಡ್ತೀವೋ ಆ ಶ್ರಮಕ್ಕೆ ಪ್ರತಿಫಲ ಅಂತೂ ಇದ್ದೇ ಇದೆ ಸ್ನೇಹಿತರೆ. ನಮಗೆ ಆ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದ ಮೇಲೆ ಮನುಷ್ಯನಿಗೆ ತಾನು ಪಟ್ಟ ಕಷ್ಟಕ್ಕೆ ಸ್ವಲ್ಪ ಏನಾದ್ರು ದೊರಕಿದ್ರೆ ನಿಜವಾಗ್ಲೂ ಇರ್ತೀನಿ, ಅದಕ್ಕಿಂತ ಆನಂದ ಇನ್ನೊಂದಿಲ್ಲ. ಅಲ್ಲೆಲ್ಲ ಕಲ್ಟಿವೇಷನ್ ಮೇಲುಗಡೆ ಮಾಡಿದ್ದಾರೆ, ಈರುಳ್ಳಿ ಹಾಕಿ. ಇದನ್ನು ಕಲ್ಟಿವೇಷನ್ ಮಾಡಲಿಕ್ಕೆ ಎಲ್ಲ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಇದು ಹೇಳಿದಲ್ಲ, ತಾರ್ ರೋಡಿಂದ ನಮಗೆ ಅಪ್ರೋಚ್ ಇದೆ. ಅದರಲ್ಲೇನೋ ಎರಡು ಮಾತಿಲ್ಲ. ನಾವು ನಿಮಗೆ ಮುಂದಿನ ಫ್ಯೂಚರ್ಗೋಸ್ಕರ ನೋಡಿ ಸ್ನೇಹಿತರೆ, ಯಾರೇ ಆದರೂ ಅಷ್ಟೇ ನಾನು ಹೇಳೋದು, ಮುಂದಿನ ಫ್ಯೂಚರ್ ಅಂದರೆ ನಮ್ಮ ಮಕ್ಕಳಿರ್ಬೋದು, ಮುಂದಕ್ಕೆ ಅವ್ರಿಗೆ ಇದಾಗ್ಬೋದು, ಒಂದು ಆರೋಗ್ಯ ದೃಷ್ಟಿ ಪ್ರತಿಯೊಬ್ಬರಿಗೂ ನಾನು ಸಾರಿ ಹೇಳ್ತಾಯಿದ್ದೀನಿ. ನಾವು ಎಲ್ಲೇ ಹೋದ್ರೂ ನಮಗೆ ರೋಡು ಮತ್ತು ನೀರು ಮತ್ತು ವಾತಾವರಣ ನೋಡಿ. ಅಕ್ಕಪಕ್ಕದ್ದು ಲ್ಯಾಂಡ್ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂತ ಅಲ್ಲೂ ಕೂಡ ಅಷ್ಟು ಒಳ್ಳೊಳ್ಳೆ ತೋಟಗಳು ಮಾಡಿದ್ದಾರೆ. ನಾವು ಇದು ವರ್ಕ್ ಮಾಡಿದಾಗ ಇವತ್ತಿನ ಜಾಸ್ತಿ ಮಕ್ಕಳಿಗೆ ಆದಷ್ಟು ಕಣ್ಣು ಪ್ರಾಬ್ಲಮ್ಗಳು ಆಗ್ತಾಯಿದ್ದಾವೆ, ಕೈ ನರ ದೌರ್ಬಲ್ಯ ಆಗ್ತಿದ್ದಾವೆ. ಇದು ಪ್ರತಿಯೊಬ್ಬರಿಗೂ ಕಾಮನಾಗಿ ಗೊತ್ತಿರೋಂಥ ವಿಷಯನೇ. ನಾವು ಮೊಬೈಲ್ಗಳನ್ನ ನೋಡಿದಾಗ, ನಾವು ಮೊಬೈಲ್ ಗೇಮ್ಗಳನ್ನ ಆಡಿದಾಗ ಏನಾಗುತ್ತೆ, ಫಿಂಗರ್ಗಳನ್ನ ಹಿಡಿದು ನರ ವೀಕ್ ಆಗಿರುತ್ತೆ ಸ್ನೇಹಿತರೆ. ಸರಿ, ಅದನ್ನೆಲ್ಲ ಹೆಂಗಪ್ಪ ನಾವು ಸರಿ ಮಾಡ್ಕೊಳ್ಳೋದು?
ನಾವು ಸಾಮಾನ್ಯವಾಗಿ ಆಸ್ಪತ್ರೆಗೆ ಹೋಗ್ತೀವಿ, ಏನೋ ಟ್ರೀಟ್ಮೆಂಟ್ ಹೇಳ್ತಾರೆ ಅಷ್ಟೇ. ಅದಕ್ಕಿಂತ ಒಳ್ಳೆ ಉತ್ತಮವಾಗಿ ನಾವು ಭೂಮಿಲಿ ವರ್ಕ್ ಮಾಡಿದಾಗ ನೋಡಿ, ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಶಕ್ತಿ ಅನ್ನೋದು ಆಟೋಮೆಟಿಕ್ಕಾಗಿ ಕೂಡ ನಮಗೆ ಸೇರುತ್ತೆ. ಆ ಶಕ್ತಿ ತುಂಬಿದಾಗ ನಾವು ಏನು ಬೇಕಾದ್ರೂ ವರ್ಕ್ ಮಾಡ್ಬೋದು. ಜಮೀನುಗಳು ಅಷ್ಟೇ, ನಾವು ಬೆಳೆಯುವ ಸಾವಯವ ಕೃಷಿಯಿಂದ ಬೆಳಿತೀವಲ್ಲ, ಅದು ನಮ್ಮ ಆರೋಗ್ಯಕ್ಕೆ ತುಂಬ ಉತ್ತಮವಾದ ಆಹಾರ ಆಗಿರುತ್ತೆ ಸ್ನೇಹಿತರೆ. ಯಾವಾಗಲೂ ಅಷ್ಟೇ ನಮಗೆ ನೋಡಿ ಎದುರುಗಡೆ ಮನೆ ಕಾಣ್ತಾ ಇದೆ, ಅದೇ ರೋಡು ನೋಡಿ, ಕಾರು ಕೂಡ ನಿಂತಿದೆ ಸ್ನೇಹಿತರೆ, ಸರಿನಾ? ಈ ಥರ ಪ್ರತಿಯೊಂದು ಕೂಡ ಉತ್ತಮವಾಗಿರಬೇಕು. ಮನುಷ್ಯನಿಗೆ ಆರೋಗ್ಯಕ್ಕೆ ನಾವು ಎಷ್ಟು ಬೆಲೆ ಕೊಡ್ತೀವೋ, ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಬ್ರಿಗೂ ಆರೋಗ್ಯವನ್ನು ಚೆನ್ನಾಗಿದ್ದರೆ ಹಣ ಹೆಂಗೆ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಅಂದರೆ ಯಾವ ರೀತಿಯಾಗಿ ದುಡಿದು ಶ್ರಮಪಟ್ಟು ನಾವು ಹಣ ಸಂಪಾದನೆ ಮಾಡ್ಬೋದು ಸ್ನೇಹಿತರೆ. ಆರೋಗ್ಯನಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ತಲುಪುತ್ತೆ. ಎಷ್ಟೋ ಜನ ಲ್ಯಾಂಡ್ಗಳು ಬೇಕು ಅನ್ನೋರಿಗೆ ನಿಮ್ಮಿಂದ ನಮ್ಮಂಥವ್ರಿಗೂ ಕೂಡ ಸಣ್ಣ ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.